ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಗಿರೀಶ್ ಅವರು ಮತ್ತೆ ದರ್ಬಾರನ್ನ ಶುರು ಮಾಡೇ ಬಿಟ್ರ. ಅಸಲಿ ಆಟ ಈಗ ಶುರುನ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಜೊತೆಗೆ ಇಲ್ಲಿ ವಲ್ಲಭ ಮತ್ತು ಅಮ್ಮು ಇಬ್ಬರು ಕೂಡ ಒಂದಾದ್ರ. ವಲ್ಲಭಂಗೆ ಅಮ್ಮು ಪ್ರಪೋಸ್ ಮಾಡಿದ್ಲ, ಐ ಲವ್ ಯು ಹೇಳಿದ್ಲ. ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಂದ ಅವರು ಲೆಕ್ಕ ಹಾಕ್ತಿರ್ತಾರೆ, ಅಲ್ಲಿಗೆ ಗಿರಿಜ ಅವರು ಬರ್ತಾರೆ. ನಿಮ್ಮ ಜೊತೆ ಮಾತಾಡಬೇಕಿತ್ತು, ಸಮಯ ಇದೆ ಅಂತ ಕೇಳ್ತಾರೆ. ಏನಿದು ಗಿರಿಜ, ಮದುವೆ ಆಗಿ 31 ವರ್ಷ ಆಗಿದೆ, 3 ಮಕ್ಕಳು ಮದುವೆ ಆಗಿದೆ, ಈಗಲೂ ಕೂಡ ಒಂದು ಮಾತು ಹೇಳ ಅಂತ ಹೇಳ್ತೀಯಲ್ಲ, ಏನು ವಿಷಯ ಹೇಳು ಅಂತ ಹೇಳಿ ನಂದ ಅವರು ಕೇಳ್ತಾರ. ಅದು ಏನಿಲ್ಲ, ಮೀನಾ ಟ್ರೈನಿಂಗ್ ಹೋಗ್ತದಾಳಲ್ವಾ, ಪಾಪ ಮೀನಾ ಒಬ್ಳೇ ಹೋಗ್ತದಾಳೆ, ಅವಳ ಜೊತೆ ಕೇಶವ ಕೂಡ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಗಿರಿಜ್ ಅವರು ಕೇಳಿದಾಗ, ಕೇಶವನ ಜೊತೆ ಮೀನಾ ಮತ್ತೆ ಕೇಶವನ ಕಳಿಸ್ಬೇಕು ಅನ್ನೋದು ನನಗೆ ಆಸೆ ಇರೋದಿಲ್ವಾ? ಖಂಡಿತವಾಗ್ಲೂ ಕೇಶವನ ಮೀನಾ ಜೊತೆ ಕಳಿಸ್ಬೋದು, ನನಗೂ ಕೂಡ ಇಷ್ಟನೇ. ಆದರೆ ಏನು ಮಾಡೋದು, ಡೆಲಿವರಿ ಕೊಡಬೇಕಾಗಿದೆ, ಸ್ಟಾಕ್ಸ್ ಬಂದದ, ನಿಜಕ್ಕೂ ಸಮಯನೇ ಇಲ್ಲ, ಅದಕ್ಕೋಸ್ಕರ ಅಷ್ಟೇ ಕಳಿಸ್ಕೊಡ್ತಿಲ್ಲ ಅಂತ ನಂದ ಅವ್ರು ಹೇಳ್ತಾರೆ. ಆದರೂ ಕೂಡ ಪಾಪ ಮೀನಾ ಒಬ್ಳೇ ಹೋದರೆ ಅವಳಿಗೂ ಬೇಜಾರಾಗತ್ತಲ್ವಾ? ಅವಳು ತುಂಬಾ ಒಳ್ಳೆ ಹೆಣ್ಮಗಳು, ಈ ಮನೆಗೆ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆದ್ಲು, ನಮ್ಮನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ. ಅವಳು ಯಾವುದನ್ನ ಕೂಡ ಬಾಯ್ಬಿಟ್ಟು ಹೇಳುವುದಿಲ್ಲ, ಹಾಗಂದ್ ಮಾತ್ರಕ್ಕೆ ನಾವು ಸುಮ್ಮನಿರೋಕ್ಕಾಗತ್ತಾ? ಅವಳ ಸೂಕ್ಷ್ಮತೆಯನ್ನು ನಾವೇ ಅರ್ಥ ಮಾಡ್ಕೋಬೇಕಾಗತ್ತಲ್ವಾ? ದಯವಿಟ್ಟು ಹನುಮಂತಣ್ಣ ಇದ್ದಾರೆ, ಸುಂದರ ಕೂಡ ಇದ್ದಾರೆ, ಖಂಡಿತ ನಿಮ್ಮ ಅಂಗಡಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, 2 ದಿನ ಅಲ್ವಾ, ಅಡ್ಜಸ್ಟ್ ಮಾಡ್ಕೋಬಹುದಲ್ವಾ ಅಂತ ಗಿರೀಶ್ ಅವರು ಕೇಳ್ತಾರ. ನೀನು ಹೇಳಿದಾಗ ಅಡ್ಜಸ್ಟ್ ಮಾಡ್ಕೋಬಹುದು, ಆದರೆ ಹನುಮಂತಣ್ಣ ಕೂಡ ರಜಾ ಬೇಕು ಅಂತ ಕೇಳಿದ್ರು. ಸರಿ ಆಯಿತು, ನೀನು ಹೇಳಿದ್ರಲ್ಲೂ ಕೂಡ ಅರ್ಥ ಇದೆ, ಖಂಡಿತ ಕೇಶವ ಮತ್ತು ಮೀನಾ ಹೋಗಿ ಬರಲಿ, ಬಟ್ ಹನುಮಂತಣ್ಣ ಹೋಗ್ತಾ ಇದ್ರೆ ಮಾತ್ರ ನಾನು ಕೇಶವನ ಕಳಿಸ್ಕೊಡ್ಬೋದು. ಹನುಮಂತಣ್ಣ ಯಾವಾಗ ಊರಿಗೆ ಹೋಗ್ತಾರೆ ಅನ್ನೋದನ್ನು ಕೇಳ್ಕೋತೀನಿ. ಆ 2 ದಿನ ಬೇರೆ ದಿನ ಆಗಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಕೇಶವನ ಮೀನಾ ಜೊತೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ನಂದ ಅವರು ಹೇಳ್ತಾರೆ. ಇದರಿಂದಾಗಿ ಗಿರೀಶ್ ಅವ್ರಿಗೆ ತುಂಬ ಅಂದರೆ ತುಂಬಾ ಖುಷಿ ಆಗಿಬಿಡುತ್ತೆ. ಕೊನೆಗೂ ಕೂಡ ಮೀನಾ ಮತ್ತು ಕೇಶವ ಹೊರಗಡೆ ಹೋಗ್ತಾರೆ ಅಂತ ಹೇಳಿ. ಆದರೆ ನಡುವೆ ಇದ್ದ ಕಡೆ ಸುಂದರ ಅವರು ಟೆರೆಸ್ ಮೇಲೆ ನಿಂತ್ಕೊಂಡಿರ್ತಾರೆ. ಅಯ್ಯೋ ಏನಪ್ಪ ಇದು, ಚಳಿ ಹಾಗೆ ಹೀಗೆ ಅಂತ ಮಾತನಾಡ್ತಿರ್ತಾರೆ. ಅದೇ ಟೈಮ್ಗೆ ಬೆಡ್ಶೀಟನ್ನು ಹೊತ್ಕೊಂಡು ಯಾರೋ ಮನೆ ಒಳಗಡೆ ಬರ್ತಾರೆ. ಅದನ್ನು ನೋಡಿದಂಥ ಸುಂದರ ಅವರು, ಅಯ್ಯೋ ಕಳ್ಳ ಬಂದಿದ್ದಾನೆ, ಮನೆಗೆ ಕಳ್ಳ ನುಗ್ಗಿದ್ದಾನೆ ಅಂತ ಹೇಳಿ ಎಲ್ಲರನ್ನ ಕೂಡ ಎಚ್ಚರ ಮಾಡಿಬಿಡ್ತಾರೆ. ಮನೆಯವ್ರಿಗೆಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಏನಾಯ್ತು ಏನು ಅಂತ ನಂದ ಅವರು ಕೇಳ್ತಿದ್ದಾರೆ. ಅದು ಭಾವ ಕಳ್ಳ ಬಂದ ಭಾವ, ಬೆಡ್ಶೀಟ್ ಹೊತ್ಕೊಂಡು ನಾನೇ ಬಂದಿದ್ದನ್ನು ನೋಡಿದೆ ಭಾವ, ಎಲ್ಲಿ ಕಳ್ಳ ಕಾಣಿಸ್ತಾನೆ ಇಲ್ಲ ಅಂದಾಗ ಸುಮ್ಮನೆ ತಲೆ ಕೆಟ್ಟೋ, ನನಗೆ ಏನೇನೋ ಮಾತಾಡಬೇಡ ನೀನು ಅಂತ ಹೇಳಿ ನಂದ ಅವರು ಹೇಳ್ತಿದ್ದಾರೆ. ಅಯ್ಯೋ ಭಾವ, ಅವತ್ತು ಕೂಡ ಯಾರು ನನ್ನ ಕಳ್ಳ ಬಳ್ಳಿನ ತುಳ್ಕೊಂಡು ಹೋದ್ರು, ಅದೇ ಕರಳು ಬಳ್ಳಿನ ತುಳ್ಕೊಂಡು ಹೋದವನೇ ಈಗಲೂ ಕೂಡ ಬಂದಿರೋದು, ನಂಗೆ ತುಂಬ ಚೆನ್ನಾಗಿ ಗೊತ್ತು ಭಾವ ಅಂತ ಹೇಳಿ ಸುಂದರ ಅವ್ರು ಹೇಳ್ತಾರೆ. ಎಲ್ಲೋ ಕೂಡ ಹುಷಾರಾಗಿದ್ದಾರೆ. ಅಯ್ಯೋ ನಮ್ಮಮ್ಮು ಎಲ್ಲಿ, ಅಯ್ಯೋ ನಮ್ಮಮ್ಮು ಕಾಣಿಸ್ತಿಲ್ವೇ, ಅಯ್ಯೋ ನಮ್ಮಮ್ಮು ಒಳ್ಳೆ ಪಂಪ್ಕಿನ್ ಥರ ಇದ್ದಾಳೆ ಅಂತ ಕಳ್ಳ ಎತ್ಕಿತ್ಕೊಂಡು ಹೋಗ್ಬಿಡ್ನೋ ಹೆಂಗೆ ಅಂತ ಹೇಳಿ ಇಲ್ಲಿ ಸುಂದರ ಅವರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಏನಾಯಿತು ಅಂತ ಹೇಳಿ ನಿದ್ದೆಯಲ್ಲಿ ಎದ್ದು ಬಂದವಳಾಗೆ ಅಮ್ಮು ಬರ್ತಾಳೆ. ನಂತರ ಅಮ್ಮು ನೀನು ಸೇಫ್ ಆಗಿದೆಯಮ್ಮ ಅಂತ ಹೇಳಿ ಸುಂದರ ಅವರು ಹೇಳ್ತಾರೆ. ತದನಂತರ ಸುಮ್ಮನೆ ಹೋಗಿ ಎಲ್ಲ ಮಲ್ಕೊಳ್ಳಿ, ಇವನ್ ಮಾತನ್ನ ಕಟ್ಕೊಳ್ಳೋದಲ್ಲ ಅಂತ ಹೇಳಿ ನಂದವರು ಹೊರಟ್ಬಿಡ್ತಾರೆ. ಅಕ್ಕ ನಂಗೆ ತುಂಬ ಭಯ ಆಗ್ತದೆ ಅಕ್ಕ, ಭಾವನ ಜೊತೆನೇ ಮಲ್ಕೋತೀನಿ ಅಕ್ಕ, ಆಗ ನನ್ನ ಕರಳು ಬಳ್ಳಿ ಸೇಫ್ ಅಕ್ಕ ಅಂತ ಹೇಳಿದೆ ಗಿರೀಶ್ ಅವ್ರ ಜೊತೆ. ಇಲ್ಲಿ ಸುಂದರ ಅವ್ರು ಕೂಡ ಹೊರಟು ಬಿಡ್ತಾರೆ. ತದನಂತರ ಎಲ್ಲರೂ ಕೂಡ ಹೋಗ್ತಾರೆ. ಆದರೆ ಇಲ್ಲಿ ಅಮ್ಮು ಹೋಗ್ತಿದ್ದಾಗೆ ವಲ್ಲಭ ಅಮ್ಮನ ಟೆರೆಸ್ ಮೇಲೆ ಹೇಳ್ಕೊಂಡು ಹೋಗ್ತಾರೆ. ಹೇಳು ಅಮ್ಮು, ನೀನೇ ಅಲ್ವಾ ಆ ಒಂದು ಬೆಡ್ಶೀಟ್ ಹೊತ್ಕೊಂಡು ಬಂದಿದ್ದು? ನಿಜಕ್ಕೂ ನೀನೇ ಹೋಗಿದ್ದದ್ದು, ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆ ಕಪ್ಪು ಬೆಡ್ಶೀಟ್ ನನ್ನ ರೂಮಲ್ಲಿತ್ತು, ಜೊತೆಗೆ ನೀನು ಕೂಡ ಆ ರೂಮಲ್ಲಿ ಇರಲಿಲ್ಲ. ಆದರೆ ನಾವೆಲ್ಲ ಆಚೆ ಬಂದಮೇಲೆ ನಿದ್ದೆ ಮಾಡೋಳಾಗೆ ಅಲ್ಲಿಗೆ ಬಂದೆ, ನಂಗೆ ತುಂಬ ಚೆನ್ನಾಗಿ ಗೊತ್ತದೆ. ಎಲ್ಲಿ ಹೋಗಿದ್ದೆ ನೀನು? ಅವತ್ತು ಹೋಗಿದ್ಯಲ್ಲ, ಅದೇ ರೀತಿ ಈಗಲೂ ಕೂಡ ನಿಮ್ಮ ಅಪ್ಪನ ಮನೆಗೆ ಹೋಗಿದ್ಯಾ ನೀನು? ಯಾಕೆ ಅವತ್ತು ಶ್ರೀಕಂಠು ಬಂದು ಎಂತ ಎಡವಟ್ ಮಾಡ್ದ, ಅದರಿಂದ ಅಣ್ಣನ ಕಾಲಿಗೆ ಪೆಟ್ಟಾಯಿತು. ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ, ಅಪ್ಪ ಪೊಲೀಸ್ ಸ್ಟೇಷನ್ಗೆ ಬಂದು ಅವಮಾನ ಅನುಭವಿಸಿದ್ರು, ಎಷ್ಟೆಲ್ಲ ನಡೆತದೆ, ಮತ್ತೆ ನಿನಗೆ ಈ ಚಾಳಿ ಬಿಟ್ಟಿಲ್ವಾ ನಿನಗೆ ಅಂತ ಹೇಳಿ ಫುಲ್ ತರಾಟೆಗೆ ತೊಗೊಂಡ್ಬಿಡ್ತಾರೆ ವಲ್ಲಭ. ಆಗ ಇಲ್ಲಿ ಅಮ್ಮು 1 ನಿಮಿಷ ಇರು ವಲ್ಲಭ ಅಂತ ಹೇಳಿ ಹೋಗಿದ್ದೆ, ಒಂದು ಗಿಫ್ಟನ್ನ ತಂದು ಕೊಡ್ತಾಳೆ. ಗಿಫ್ಟನ್ನು ನೋಡಿದೆ, ಖುಷಿ ಆಗತ್ತೆ. ಏನದು ಶರ್ಟು, ಯಾರಿಗೆ ಏನು ಅಂತ ವಲ್ಲಭ ಕೇಳೋದಕ್ಕೆ, ನಿನಗೋಸ್ಕರನೇ ವಲ್ಲಭ, ನೀನು ನನಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ಯಾ, ನಿಜಕ್ಕೂ ಕೂಡ ನೀನು ಮಾಡಿರೋ ಹೆಲ್ಪನ್ನು ನಾನು ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ. ಆ ಲಂಬೋದರ್ ಸರ್ ನನ್ನ ಮೇಲೆ ಬೇರೆ ರೀತಿಯೇ ಭಾವನೆ ಇಟ್ಕೊಂಡು ಮುಟ್ಟಾಗ ಅದನ್ನು ಕೂಡ ನಾನು ಹೇಳ್ಕೊಳ್ದೆ ಇದ್ರು ಕಂಡು ಹಿಡಿದೆ, ಅವನ್ನ ಪೊಲೀಸ್ ಸ್ಟೇಷನ್ಗೆ ಕಳಿಸ್ದೆ. ನನಗೆ ನಿಜಕ್ಕೂ ಆ ಒಂದು ರಿಸಲ್ಟ್ ಬರೋ ಹಾಗಾಗಿದ್ದು
ಅದಕ್ಕೆಲ್ಲ ಕಾರಣ ನೀನೇ ಮೋಟಿವೇಟ್ ಮಾಡಿದ್ದು, ಇಲ್ಲಾಂದರೆ ಖಂಡಿತವಾಗ್ಲೂ ನಾನು ಅಷ್ಟು ಚೆನ್ನಾಗಿ ಸೆಮಿನಾರ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ನೀನೇ. ಟ್ರೀಟ್ ಕೊಡಿಸ್ತೀನಿ ಅಂದೆ, ಆದರೂ ಕೂಡ ಬೇಡ ಅಂದೆ. ಹಾಗಂದು ಮಾತ್ರಕ್ಕೆ ನನ್ನ ಮನಸ್ಸು ಕೇಳಲಿಲ್ಲ. ಅದೇ ಕಾರಣಕ್ಕೆ ನಿನಗೆ ಶರ್ಟ್ ಇಷ್ಟ ಅಲ್ವಾ, ಅದಕ್ಕೆ ಎಲ್ಲ ಮಲ್ಕೊಂಡ್ಮೇಲೆ ಹೋಗಿ ಶರ್ಟ್ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡೆ. 9:30 ಮಲ್ಕೊಂಡ್ರಲ್ವಾ, ಹಾಗಾಗಿ ಆ ಟೈಮಲ್ಲಿ ಹೋಗಿ ತೆಗೆದುಕೊಂಡು ಬಂದೆ. ಪ್ಲೀಸ್ ಬೇಡ ಅನ್ಬೇಡ ವಲ್ಲಭ, ಪ್ಲೀಸ್ ನಂಗೆ ತುಂಬ ವಿಚಾರ ಆಗುತ್ತೆ, ನೀನು ಹಾಕೊಂಡ್ರೆ ನಂಗೆ ತುಂಬ ಖುಷಿ ಆಗತ್ತೆ ಅಂತ ಹೇಳಿ ಅಮ್ಮು ಹೇಳಿದಾಗ ನಿಜಕ್ಕೂ ಕೂಡ ಇಲ್ಲಿ ವಲ್ಲಭಂಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅಮ್ಮು ಮಾತುಗಳನ್ನ ಕೇಳಿದೆ. ತದನಂತರ ಶರ್ಟ್ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು ಅಂತ ಕೂಡ ವಲ್ಲಭ ಹೇಳ್ತಾರೆ. ಅಮ್ಮಗಂತೂ ಫುಲ್ ಖುಷಿ ಆಗಿಬಿಡತ್ತೆ. ಪಪ್ಪ ಕರಿಬೇಕು ಅಂತ ಅನ್ಕೋತಿದ್ದವರು ನಿಜಕ್ಕೂ ಕೂಡ ಎಮೋಷ್ನಲ್ ಆಗ್ತಾರೆ. ನಂತರ ಸರಿ ಆಯಿತು, ಇನ್ನು ಮುಂದೆ ಈ ರೀತಿ ಎಲ್ಲ ಕೇಳಿದೆ ಎಲ್ಲೂ ಹೋಗಬೇಡ, ನನಗೆ ಹೇಳು, ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ವಲ್ಲಭ ಹೋಗಬೇಕಿದ್ರೆ ಈ ಕಡೆ ಅಮ್ಮು ವಲ್ಲಭ ಅಂತ ಹೇಳಿ ಹೋಗಿ ವಲ್ಲಭನ ಹಗ್ ಮಾಡ್ತಾಳೆ. ನನಗೆ ಅಪ್ಪನ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ, ಅಷ್ಟೇ ರೆಸ್ಪೆಕ್ಟ್ ನಿನ್ನ ಮೇಲೂ ಕೂಡ ಇದೆ ವಲ್ಲಭ. ನಿಜಕ್ಕೂ ನನಗೆ ನಿನ್ನ ನಡವಳಿಕೆ ಅಂದರೆ ತುಂಬಾ ಇಷ್ಟ ಆಗ್ತದೆ ಅಂತ ಕೂಡ ಇಲ್ಲಿ ಅಮ್ಮು ಹೇಳ್ತಾರೆ. ನಂತರ ಈ ಕಡೆ ಬೆಳಗ್ಗೆ ಆಗ್ತಿದ್ದ ಹಾಗೇನೆ ಗಿರಿಜಾ ಅವರು ರಂಗೋಲಿ ಬಿಡೋಕೆ ಅಂತ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಪ್ರಿಯಾ ಬರ್ತಾಳೆ. ಪ್ರಿಯಾ ಬಂದಿದ್ದೆ, ಅತ್ತೆ ಎಲ್ಲಿಗೆ ಹೋಗ್ತಿದ್ರ ಅಂತಾಗ ರಂಗೋಲಿ ಬಿಡೋಕೆ ಹೋಗ್ತಿದ್ದೀನಮ್ಮ ಅಂದಾಗ, ಅಯ್ಯೋ ಅತ್ತೆ ತೊಳೆದಿದ್ದೆ, ನಾನೇ ಆಮೇಲೆ ಬಿಡೋಣ ಅನ್ಕೊಂಡಿದ್ದೆ, ಕೊಡಿ ನಾನೇ ಬಿಡ್ತೀನಿ ಅನ್ನೋಷ್ಟರಲ್ಲಿ ಮೀನಾ ಬರ್ತಾರೆ. ಈ ಕಡೆ ಅತ್ತೆ ಇಲ್ಲಮ್ಮ ನಾನೇ ಬಿಡ್ತೀನಿ ಅಂತ ಫೋರ್ಸ್ಫುಲ್ಲಿ ತಗೋತಿದ್ದಾರೆ. ನಾನು ಕುತ್ಕೊಂಡ್ರೆ ಹೇಗೆ, ನನಗೇನು ಅಷ್ಟು ವಯಸ್ಸಾಗಿಲ್ಲ ಅಮ್ಮ, ನಾನು ಮಾಡ್ತೀನಿ, ನೀನು ಹೋಗಿ ಕಾಫಿ ಮಾಡುವ ಅಂತ ಗಿರೀಶ್ ಅವ್ರು ಹೇಳಿದ್ರು. ಇಲ್ಲ ಅತ್ತೆ ನೀವು ರೆಸ್ಟ್ ತಗೋಬೇಕು, ಅತ್ತೆ ಆಗಿರೋ ನೀವು ಮಾಡು ಹಂಗೆ ಇಲ್ಲ ಅಂತ ಹೇಳಿ ಪ್ರಿಯಾ ಅದನ್ನು ಕಿತ್ಕೋತಿರ್ತಾರೆ. ಆಗ ಮೀನವರು, ಬಿಡಿ ಪ್ರಿಯಾ ಅವರ, ಅಲ್ಲಿ ಮಾವ ಬರ್ತಿದ್ದಾರೆ, ಅವ್ರಿಗೆ ಕಾಫಿ ಬೇಕಾಗಿದೆ, ಅವ್ರು ನಾವು ಯಾರೇ ಕಾಫಿ ಮಾಡಿಕೊಟ್ಟು ಕುಡಿಯೋದಿಲ್ಲ, ಅವ್ರು ಫುಲ್ ಫ್ಯಾನ್ ಆಗಿಬಿಟ್ಟಿದ್ದಾರೆ ನಿಮ್ಮ ಕಾಫಿಗೆ, ಹೋಗಿ ಕಾಫಿ ಮಾಡಿ ಅಂತ ಹೇಳಿದಾಗ, ಹೌದಾ ಅಷ್ಟು ಇಷ್ಟ ನಾ ಮಾವಂಗೆ ನಾನು ಕಾಫಿ ಮಾಡೋದು ಅಂದಾಗ, ಹೌದು ಅಷ್ಟು ಇಷ್ಟ ಅಂತ ಹೇಳ್ತಾರೆ. ಸರಿ ಆಯಿತು, ನಾನು ಅವ್ರಿಗೂ ನಿಮಗೂ ಎಲ್ರಿಗೂ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಪ್ರಿಯಾ ಹೋಗ್ತಾರೆ. ನಂತರ ತುಂಬ ಥ್ಯಾಂಕ್ಸ್ ಮೀನಾ ಅಂತ ಹೇಳಿ ಗಿರೀಶ್ ಅವರು ಹೇಳ್ತಾರೆ. ಅದು ಕೂಡ ಅತ್ತೆ ನೀವು ಯಾಕಷ್ಟು ಫೋರ್ಸ್ ಮಾಡಿದ್ದು ಇವತ್ತು ಅಂದಾಗ, ಹಾಗೇನಿಲ್ಲಮ್ಮ ಅಂತ ಹೇಳಿ ಜಾರ್ಕೊಂಡು ಹೊರಟೆ ಬಿಡ್ತಾರೆ. ಅಲ್ಲಿ ಹೋಗಿದೆ ಅಮ್ಮನ ಜೊತೆ. ಎದ್ರ ಮನೆಯಲ್ಲಿ ನಿಂತ್ಕೊಂಡು ಇಬ್ರು ಕೂಡ ಹಾಗೆ ಕೈ ಸನ್ನೆ ಬಾಯಿ ಸನ್ನೆ ಮಾಡೋದ್ರ ಮುಖಾಂತರ ಮಾತನಾಡ್ತಿದ್ದಾರೆ. ಅಷ್ಟರಲ್ಲಿ ಮೀನಾ ಹೋಗಿದೆ, ಏನತ್ತೆ ಎಷ್ಟು ದಿನದಿಂದ ನಡೀತಿದೆ ಇದೆಲ್ಲ ಅಂತ ಹೇಳಿ ರೇಗಿಸೋಕೆ ಶುರು ಮಾಡ್ಕೋತಾಳೆ. ಆಗ ಇಲ್ಲಿ ಗಿರೀಶ್ ಅವರು 31 ವರ್ಷ ಆಯಿತು, ನನಗೆ ತಾಯಿ ಪ್ರೀತಿ ಬೇಕು ಅನ್ಸಲ್ವ, ತಾಯಿ ಮಡಿಲಲ್ಲಿ ಮಲ್ಕೋಬೇಕು ಅನ್ಸಲ್ವ, ಈ ಗಂಡಸರ ಜಗಳದಿಂದ ನಾವು ಬಡವಾಗಿದ್ವಿ. ನಿಜಕ್ಕೂ ಕೂಡ ನನಗೂ ಸುಸಿ ಅಂದ್ರು ಬಂದಿದ್ದಾರೆ, ನನ್ನ ಸುಸಿ ಹಾಗೆ ಹೀಗೆ ಅಷ್ಟು ಒಳ್ಳೆಯವರು ಇಷ್ಟು ಒಳ್ಳೆಯವರು ಅಂತ ನನ್ನ ಮನಸ್ಸಿನ ಭಾವನೆಯನ್ನು ನಾನು ನನ್ನ ಅಮ್ಮನ ಹತ್ರ ಹೇಳ್ಕೋಬೇಕು ಅಂತ ಅನ್ಸೋದಿಲ್ವ, ಯಾರಿಗೆ ಅರ್ಥ ಆಗುತ್ತೆ ನನ್ನ ಸಂಕಟ ಅಂತ ತುಂಬ ಅಂದರೆ ತುಂಬ ಬೆಚ್ಚನ್ ಮಾಡಿಕೊಂಡು ಹೊರಟ್ಬಿಡ್ತಾರೆ ಗಿರೀಶ್ ಅವರು. ಇತ್ತ ಕಡೆ ರಾತ್ರಿ ಕಳ್ಳ ಬಂದಿದ್ದ ನೆಪ ಇಟ್ಕೊಂಡಿದ್ದ ಇಲ್ಲಿ ಆಲ್ರೆಡಿ ಪ್ರಿಯಾ ಮಾಧವ್ ಹತ್ರ ನಾನು ಒಡವೆ ತೊಗೊಂಡೋಗಿ ಅಮ್ಮನ ಮನೇಲಿ ಇಟ್ಬಿಡ್ತೀನಿ, ಆಮೇಲೆ ಕಳ್ಳ ಬಂದು ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಮನೆಯವ್ರ ಹತ್ರ ಹೇಳಿ ಅಂತ ಹೇಳಿದಾಳೆ. ಖಂಡಿತವಾಗ್ಲೂ ಹೇಳ್ತೀನಿ ಅಂತ ಮಾಧವ್ ಕೂಡ ಹೇಳಿದ್ದಾರೆ. ಬೆಳಿಗ್ಗೆ ಆಗ್ತದಾಗೆ ಒಡವೆ ವಿಷಯ ಬರುತ್ತೆ, ನಮ್ಮ ಮನೆಯಲ್ಲಿ ಕೂಡ ಒಡವೆ ಕಳೀತಾವೆ, ಯಾರ್ದು ಕೂಡ ಹಾಳಾಗೋದು ಬೇಡ ಅಂತ ಯೋಚನೆ ಮಾಡಿದೆ. ಎಲ್ಲರ ಒಡವೆ ತೊಗೊಂಡೋಗಿ ಬ್ಯಾಂಕಲ್ಲಿ ಇಡುವುದಕ್ಕೆ ಮುಂದೆ ಆಗ್ತಿದ್ದಾರೆ ನಂದ ಅವರು. ಹಾಗಾಗಿ ಗಿರೀಶ ಮತ್ತು ಅಮ್ಮು ಹೋಗಿದ್ದೆ ಒಡವೆನ ಇಟ್ಟು ಬರಬೇಕಾದ್ರೆ ವಲ್ಲಭ ಯಾರಿಗೂ ಡೆಲಿವರಿ ಮಾಡ್ತಿರ್ತಾರೆ. ಫುಡ್ಡು ಚೆಲ್ಲ ಹೋಗಿರುತ್ತೆ, ಅದೇ ಕಾರಣಕ್ಕೆ ವಲ್ಲಭನ ಮೇಲೆ ಆ ವ್ಯಕ್ತಿ ಕೂಗಾಡ್ತಿರ್ತಾರೆ. ಇದನ್ನು ನೋಡಿ ಸಹಿಸೋಕ್ಕಾಗೋದಿಲ್ಲ ಅಮ್ಮುಗೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಕು.